ಕೊರೆಯುವ ಚಳಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಧರಣಿ. ಗೌರವಧನ, ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಮಾಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲರ್ಟ್ ಮಧ್ಯೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಲಾಗಿದೆ. ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ಚಳಿಯಲ್ಲಿ ಧರಣಿ ಕುಳಿತರೂ ಕೂಡ ಜಿಲ್ಲಾಡಳಿತ ಡೋಂಟ್ ಕೇರ್. ಜಿಲ್ಲಾಡಳಿತ ಸ್ಪಂದಿಸಿದ ಹಿನ್ನೆಲೆ ಮಕ್ಕಳೊಂದಿಗೆ ಅಹೋರಾತ್ರಿ ಧರಣಿಗೆ ಜಿಲ್ಲಾಡಳಿತ ನಡೆಗೆ ಅಂಗನವಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರಣಿ ಕುಳಿತಿದ್ದ ರೈತ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸರ ವಿರುದ್ಧ ಪ್ರತಿಭಟನಾ ನಿರತರು ಮಹಿಳೆಯರು ಗರಂ ಆಗಿದ್ದಾರೆ. ಚಳಿ ಇಲ್ರಿ, ಮಳೆ ಇಲ್ರಿ ಸರ್, ದುಡಿಯೋದೇ ಐದ್ರ ಸಲಗ್ರಿ. ಪೇಮೆಂಟ್ ಹೆಚ್ಚಿಗೆ ಅಲ್ಲಿ ಅಂತ ಬಂದೀವ್ರಿ ಸರ್. ನಾವು 6,000 ರೂಪಾಯಿದಾಗ ಏನು ಅಂತೈತ್ರಿ? ಮನೆ ಬಾಡಿಗೆನೇ 2,000 ರೂಪಾಯಿ ಕಟ್ಟಬೇಕ್ರಿ ಸರ್. ಅದನ್ನು ಒಂದಿನ ಮುಂದೆ ಹೋದ್ರೆ ಮನೆ ಬಾಡಿಗೆ ಖಾಲಿ ಮಾಡು, ಬೀದಿಗೆ ಸಾಮಾನ್ಯ ಹೋಗ್ತೀವಿ ಅಂತಾರೆ ಸರ್. 6,000 ರೂಪಾಯಿ ಏನು ಅಂತೈತ್ರಿ? ಹೇಳಿ ಮಗು 20 ದಿನದ ಹೋಯ್ತನ್ರಿ ಮಗು. ಯಾರು ಇಲ್ಲರಿ ಸರ್? ಯಾರು ಇಲ್ರಿ ಸರ್, ನಮ್ಗೆ ತಂದೆ ಇಲ್ಲ, ತಾಯಿ ಇವ್ರಪ್ಪನು 20 ದಿನದ ಹೋಯ್ತನ್ರಿ, ತೀರ್ಕೊಂಡಾರ್ರಿ. ತಗೋರಿ ಯಾರು ಅದಾರ್ರಿ ಸರ್? ಸಾಯ್ಬೇಕು ಅಂದ್ರಿ, ಬದುಕಬೇಕು ಅಂದ್ರಿ. ಅದಕ್ಕೆ ಎಲ್ಲರೂ ಕೂಡ ನಾವು ಸಾಯತ್ರ ಐತ್ರಿ. ಮಗುನು ನಾನು ಸತ್ತರೈತಿ, ಎಲ್ಲ ನಮ್ಮ ಜನನೇ ಎಲ್ಲರೂ ಬಂದ್ರಿ ಸರ್. ಅದಕ್ಕೆ ಬಂದೀವ್ರಿ. ನಮ್ದು ಯಾರು ಕೂಗುನು ಕೇಳಲ್ರಿ. ಅಂಗನವಾಡಿ ಕಾರ್ಯಕರ್ತರ ಗೌರವ ಧನ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರು ಧರಣಿಯನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆ ತಡೆದ ಒಂದು ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ರೈತ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಇದಾದ ಬಳಿಕ ಇವತ್ತು ಇಲ್ಲಿರುವಂತಹ ಏನು ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಅಂತಂದ್ರೆ ಈ ಒಂದು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿಕೊಂಡು ಇವತ್ತು ಅಹೋರಾತ್ರಿ ಧರಣಿಯನ್ನು ಸಹ ನಡೆಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯನ್ನು ಒಂದು ಒಳಗಡೆ ಹೋಗುವಂತಹ ಗೇಟ್ ನ ಮುಂಭಾಗದಲ್ಲಿ ಏನು ಈ ಒಂದು ಸಾಕಷ್ಟು ಮಹಿಳೆಯರು ಸಹ ಇಲ್ಲಿ ಒಂದು ಧರಣಿಯನ್ನ ಕುಳಿತಿರುವಂತದ್ದು. ಅಂದ್ರೆ ಈಗಾಗಲೇ ಈ ಒಂದು ಶೀತ ಗಾಳಿ ಈಗಾಗಲೇ ಕೊರೆಯುವಂತಹ ಚಳಿಯಲ್ಲೂ ಸಹ ತಮ್ಮ ಮಕ್ಕಳು ಮರಿಯೊಂದಿಗೂ ಸಹ ಇರುವಂತಹ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಧರಣಿಯಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ಜೆಲ್ಲಾಡಳಿತ ಸಹ ಸಾಕಷ್ಟು ಅಲರ್ಟ್ ಅನ್ನು ಮಾಡಿರುವಂತಂದ್ರೆ ಈ ಒಂದು 18ರಿಂದ 2-3 ದಿನಗಳ ಕಾಲ ಅಧಿಕವಾದಂತಹ ಏನು ಶೀತ ಗಾಳಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಾರ್ವಜನಿಕರು ಮನೆಯಿಂದ ಹೊರ ಬರಬಾರದು ಮತ್ತು ಬೆಚ್ಚನೆಯ ವಾತಾವರಣದಲ್ಲಿ ಇರಬೇಕನ್ನುವಂತ ಒಂದು ಅಲರ್ಟ್ ಅನ್ನು ಮಾಡಿದೆ. ಆದರೆ ಈ ಜಿಲ್ಲಾಡಳಿತ ಈ ಒಂದು ಇವರ ಪ್ರತಿಭಟನೆಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕಾಗಿ ಇವತ್ತು ಅಹೋರಾತ್ರಿ ಧರಣಿಗೆ ಈ ಒಂದು ಮಹಿಳೆಗೆ ಕುಳಿತಿರುವಂತದ್ದು. ಆದರೂ ಸಹ ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಗೆ ಯಾವುದೇ ಒಂದು ಸ್ಪಂದನೆಯನ್ನು ನೀಡದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಮಹಿಳೆಯರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಇಲ್ಲಿ ಧರಣಿಯನ್ನು ಕುಳಿತಿರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಮಕ್ಕಳು ಸಹ ಇವ್ರ ಜೊತೆಗಿದ್ದಾವೆ. ಆ ಮಕ್ಕಳನ್ನ ಕಟ್ಕೊಂಡು ಬಂದು ಇಲ್ಲಿ ಸಾಕಷ್ಟು ಈ ಒಂದು ಅಹೋರಾತ್ರಿಯನ್ನು ಧರಣಿ ನಡೆಸ್ತಾರೆ. ಸಾಕಷ್ಟು ಸುಮಾರು ಈಗಾಗಲೇ ಏನು ದಿನನಿತ್ಯದ ತಾಪಮಾನಕ್ಕಿಂತ ಸಾಕಷ್ಟು 5ರಿಂದ 6 ಡಿಗ್ರಿ ಸೆಲ್ಸಿಯಸ್ ನಷ್ಟು ಈಗಾಗಲೇ ಹೆಚ್ಚಿನ ಶೀತ ಒಂದು ಇರುವಂತದ್ದು. ಹೀಗಾಗಿ ಈ ಒಂದು ಕೊಳೆಯಲು ಈ ಒಂದು ಹೊರೆಯುವಂತಹ ಚಳಿಯಲ್ಲೂ ಸಹ ಈ ಒಂದು ಮಹಿಳೆಯರು ಧರಣಿ ಕುಳಿತಿದ್ರು ಸಹ ಜಿಲ್ಲಾಡಳಿತ ಅವರಿಗೆ ಸ್ಪಂದನೆ ಮಾಡದೇ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೊರೆಯುವ ಚಳಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಧರಣಿ. ಗೌರವಧನ, ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಮಾಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲರ್ಟ್ ಮಧ್ಯೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಲಾಗಿದೆ. ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ಚಳಿಯಲ್ಲಿ ಧರಣಿ ಕುಳಿತರೂ ಕೂಡ ಜಿಲ್ಲಾಡಳಿತ ಡೋಂಟ್ ಕೇರ್. ಜಿಲ್ಲಾಡಳಿತ ಸ್ಪಂದಿಸಿದ ಹಿನ್ನೆಲೆ ಮಕ್ಕಳೊಂದಿಗೆ ಅಹೋರಾತ್ರಿ ಧರಣಿಗೆ ಜಿಲ್ಲಾಡಳಿತ ನಡೆಗೆ ಅಂಗನವಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರಣಿ ಕುಳಿತಿದ್ದ ರೈತ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸರ ವಿರುದ್ಧ ಪ್ರತಿಭಟನಾ ನಿರತರು ಮಹಿಳೆಯರು ಗರಂ ಆಗಿದ್ದಾರೆ. ಚಳಿ ಇಲ್ರಿ, ಮಳೆ ಇಲ್ರಿ ಸರ್, ದುಡಿಯೋದೇ ಐದ್ರ ಸಲಗ್ರಿ. ಪೇಮೆಂಟ್ ಹೆಚ್ಚಿಗೆ ಅಲ್ಲಿ ಅಂತ ಬಂದೀವ್ರಿ ಸರ್. ನಾವು 6,000 ರೂಪಾಯಿದಾಗ ಏನು ಅಂತೈತ್ರಿ? ಮನೆ ಬಾಡಿಗೆನೇ 2,000 ರೂಪಾಯಿ ಕಟ್ಟಬೇಕ್ರಿ ಸರ್. ಅದನ್ನು ಒಂದಿನ ಮುಂದೆ ಹೋದ್ರೆ ಮನೆ ಬಾಡಿಗೆ ಖಾಲಿ ಮಾಡು, ಬೀದಿಗೆ ಸಾಮಾನ್ಯ ಹೋಗ್ತೀವಿ ಅಂತಾರೆ ಸರ್. 6,000 ರೂಪಾಯಿ ಏನು ಅಂತೈತ್ರಿ? ಹೇಳಿ ಮಗು 20 ದಿನದ ಹೋಯ್ತನ್ರಿ ಮಗು. ಯಾರು ಇಲ್ಲರಿ ಸರ್? ಯಾರು ಇಲ್ರಿ ಸರ್, ನಮ್ಗೆ ತಂದೆ ಇಲ್ಲ, ತಾಯಿ ಇವ್ರಪ್ಪನು 20 ದಿನದ ಹೋಯ್ತನ್ರಿ, ತೀರ್ಕೊಂಡಾರ್ರಿ. ತಗೋರಿ ಯಾರು ಅದಾರ್ರಿ ಸರ್? ಸಾಯ್ಬೇಕು ಅಂದ್ರಿ, ಬದುಕಬೇಕು ಅಂದ್ರಿ. ಅದಕ್ಕೆ ಎಲ್ಲರೂ ಕೂಡ ನಾವು ಸಾಯತ್ರ ಐತ್ರಿ. ಮಗುನು ನಾನು ಸತ್ತರೈತಿ, ಎಲ್ಲ ನಮ್ಮ ಜನನೇ ಎಲ್ಲರೂ ಬಂದ್ರಿ ಸರ್. ಅದಕ್ಕೆ ಬಂದೀವ್ರಿ. ನಮ್ದು ಯಾರು ಕೂಗುನು ಕೇಳಲ್ರಿ. ಅಂಗನವಾಡಿ ಕಾರ್ಯಕರ್ತರ ಗೌರವ ಧನ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರು ಧರಣಿಯನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆ ತಡೆದ ಒಂದು ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ರೈತ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಇದಾದ ಬಳಿಕ ಇವತ್ತು ಇಲ್ಲಿರುವಂತಹ ಏನು ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಅಂತಂದ್ರೆ ಈ ಒಂದು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿಕೊಂಡು ಇವತ್ತು ಅಹೋರಾತ್ರಿ ಧರಣಿಯನ್ನು ಸಹ ನಡೆಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯನ್ನು ಒಂದು ಒಳಗಡೆ ಹೋಗುವಂತಹ ಗೇಟ್ ನ ಮುಂಭಾಗದಲ್ಲಿ ಏನು ಈ ಒಂದು ಸಾಕಷ್ಟು ಮಹಿಳೆಯರು
ಸಹ ಇಲ್ಲಿ ಒಂದು ಧರಣಿಯನ್ನ ಕುಳಿತಿರುವಂತದ್ದು. ಅಂದ್ರೆ ಈಗಾಗಲೇ ಈ ಒಂದು ಶೀತ ಗಾಳಿ ಅಂದರೆ ಈಗಾಗಲೇ ಕೊರೆಯುವಂತಹ ಚಳಿಯಲ್ಲೂ ಸಹ ತಮ್ಮ ಮಕ್ಕಳು ಮರಿಯೊಂದಿಗೂ ಸಹ ಇರುವಂತಹ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಧರಣಿಯಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಸಹ ಸಾಕಷ್ಟು ಅಲರ್ಟ್ ಅನ್ನು ಮಾಡಿರುವಂತಂದ್ರೆ ಈ ಒಂದು 18ರಿಂದ 2-3 ದಿನಗಳ ಕಾಲ ಅಧಿಕವಾದಂತಹ ಏನು ಶೀತ ಗಾಳಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಾರ್ವಜನಿಕರು ಮನೆಯಿಂದ ಹೊರ ಬರಬಾರದು ಮತ್ತು ಬೆಚ್ಚನೆಯ ವಾತಾವರಣದಲ್ಲಿ ಇರಬೇಕನ್ನುವಂತ ಒಂದು ಅಲರ್ಟ್ ಅನ್ನು ಮಾಡಿದೆ. ಆದರೆ ಈ ಜಿಲ್ಲಾಡಳಿತ ಈ ಒಂದು ಇವರ ಪ್ರತಿಭಟನೆಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕಾಗಿ ಇವತ್ತು ಅಹೋರಾತ್ರಿ ಧರಣಿಗೆ ಈ ಒಂದು ಮಹಿಳೆಗೆ ಕುಳಿತಿರುವಂತದ್ದು. ಆದರೂ ಸಹ ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಗೆ ಯಾವುದೇ ಒಂದು ಸ್ಪಂದನೆಯನ್ನು ನೀಡದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಮಹಿಳೆಯರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಇಲ್ಲಿ ಧರಣಿಯನ್ನು ಕುಳಿತಿರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಮಕ್ಕಳು ಸಹ ಇವ್ರ ಜೊತೆಗಿದ್ದಾವೆ. ಆ ಮಕ್ಕಳನ್ನ ಕಟ್ಕೊಂಡು ಬಂದು ಇಲ್ಲಿ ಸಾಕಷ್ಟು ಈ ಒಂದು ಅಹೋರಾತ್ರಿಯನ್ನು ಧರಣಿ ನಡೆಸ್ತದೆ. ಸಾಕಷ್ಟು ಸುಮಾರು ಈಗಾಗಲೇ ದಿನನಿತ್ಯದ ತಾಪಮಾನಕ್ಕಿಂತ ಸಾಕಷ್ಟು 5ರಿಂದ 6 ಡಿಗ್ರಿ ಸೆಲ್ಸಿಯಸ್ ನಷ್ಟು ಈಗಾಗಲೇ ಹೆಚ್ಚಿನ ಶೀತ ಒಂದು ಇರುವಂತದ್ದು. ಹೀಗಾಗಿ ಈ ಒಂದು ಕೊಳೆಯಲು ಈ ಒಂದು ಕೊರೆಯುವಂತಹ ಚಳಿಯಲ್ಲೂ ಸಹ ಈ ಒಂದು ಮಹಿಳೆಯರು ಧರಣಿ ಕುಳಿತಿದ್ರು ಸಹ ಜಿಲ್ಲಾಡಳಿತ ಅವರಿಗೆ ಸ್ಪಂದನೆ ಮಾಡದೇ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೊರೆಯುವ ಚಳಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಧರಣಿ, ಗೌರವಧನ, ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಮಾಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲರ್ಟ್ ಮಧ್ಯೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಲಾಗಿದೆ. ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ಚಳಿಯಲ್ಲಿ ಧರಣಿ ಕುಳಿತರೂ ಕೂಡ ಜಿಲ್ಲಾಡಳಿತ ಡೋಂಟ್ ಕೇರ್. ಜಿಲ್ಲಾಡಳಿತ ಸ್ಪಂದಿಸಿದ ಹಿನ್ನೆಲೆ ಮಕ್ಕಳೊಂದಿಗೆ ಅಹೋರಾತ್ರಿ ಧರಣಿಗೆ ಜಿಲ್ಲಾಡಳಿತ ನಡೆಗೆ ಅಂಗನವಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರಣಿ ಕುಳಿತಿದ್ದ ರೈತ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸರ ವಿರುದ್ಧ ಪ್ರತಿಭಟನಾ ನಿರತರು ಮಹಿಳೆಯರು ಗರಂ ಆಗಿದ್ದಾರೆ. ಚಳಿ ಇಲ್ರಿ, ಮಳೆ ಇಲ್ರಿ ಸರ್, ದುಡಿಯೋದೇ ಇದ್ರ ಸಲುವಾಗಿ ಪೇಮೆಂಟ್ ಹೆಚ್ಚಿಗೆ ಅಲ್ಲಿ ಬಂದೀವ್ರಿ ಸರ್. ನಾವು 6,000 ರೂಪಾಯಿದಾಗ ಏನು ಅಂತೈತ್ರಿ, ಮನೆ ಬಾಡಿಗೆನೇ 2,000 ರೂಪಾಯಿ ಕಟ್ಟಬೇಕ್ರಿ ಸರ್. ಅದನ್ನು ಒಂದಿನ ಮುಂದೆ ಹೋದ್ರೆ ಮನೆ ಬಾಡಿಗೆ ಖಾಲಿ ಮಾಡು, ಬೀದಿಗೆ ಸಾಮಾನ್ಯ ಹೋಗ್ತೀವಿ ಅಂತಾರೆ ಸರ್. 6,000 ರೂಪಾಯಿ ಏನು ಅಂತೈತ್ರಿ ಮಗು 20 ದಿನದ ಹೋಯ್ತನ್ರಿ ಮಗು. ಯಾರು ಇಲ್ಲರಿ ಸರ್, ಯಾರು ಇಲ್ರಿ ಸರ್, ನಮ್ಗೆ ತಂದೆ ಇಲ್ಲ, ತಾಯಿ ಇವ್ರ ಅಪ್ಪನೂ 20 ದಿನದ ಹೋಯ್ತನ್ರಿ, ತೀರ್ಕೊಂಡಾರ್ರಿ. ತಗೋರಿ ಯಾರು ಅದಾರ್ರಿ ಸರ್, ಸಾಯ್ಬೇಕು ಅಂದ್ರಿ ಬದುಕಬೇಕು ಅಂದ್ರಿ. ಅದಕ್ಕೆ ಎಲ್ಲರೂ ಕೂಡ ನಾವು ಸಾಯತ್ರ ಐತ್ರಿ. ಮಗುನು ನಾನು ಸತ್ರ ಐತಿ, ಎಲ್ಲ ನಮ್ಮ ಜನನೇ ಎಲ್ಲರೂ ಬಂತ್ರಿ ಸರ್. ಅದಕ್ಕೆ ಬಂದೀವ್ರಿ. ನಮ್ದು ಯಾರು ಕೂಗುನು ಕೇಳಲ್ರಿ. ಅಂಗನವಾಡಿ ಕಾರ್ಯಕರ್ತರ ಗೌರವ ಧನ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರು ಧರಣಿಯನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆ ತಡೆದ ಒಂದು ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ರೈತ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಇದಾದ ಬಳಿಕ ಇವತ್ತು ಇಲ್ಲಿರುವಂತಹ ಏನು ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಅಂತಂದ್ರೆ ಈ ಒಂದು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿಕೊಂಡು ಇವತ್ತು ಅಹೋರಾತ್ರಿ ಧರಣಿಯನ್ನು ಸಹ ನಡೆಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಜಿಲ್ಲಾಧಿಕಾರಿ ಧರಣಿಯನ್ನು ಒಂದು ಒಳಗಡೆ ಹೋಗುವಂತಹ ಗೇಟ್ ನ ಮುಂಭಾಗದಲ್ಲಿ ಏನು ಈ ಒಂದು ಸಾಕಷ್ಟು ಮಹಿಳೆಯರು ಸಹ ಇಲ್ಲಿ ಒಂದು ಧರಣಿಯನ್ನ ಕುಳಿತಿರುವಂತದ್ದು. ಅಂದ್ರೆ ಈಗಾಗಲೇ ಈ ಒಂದು ಶೀತ ಗಾಳಿ ಅಂದರೆ ಈಗಾಗಲೇ ಕೊರೆಯುವಂತಹ ಚಳಿಯಲ್ಲೂ ಸಹ ತಮ್ಮ ಮಕ್ಕಳು ಮರಿಯೊಂದಿಗೂ ಸಹ ಇರುವಂತಹ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಧರಣಿಯಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಸಹ ಸಾಕಷ್ಟು ಅಲರ್ಟ್ ಅನ್ನು ಮಾಡಿರುವಂತಂದ್ರೆ ಈ ಒಂದು 18ರಿಂದ 2-3 ದಿನಗಳ ಕಾಲ ಅಧಿಕವಾದಂತಹ ಏನು ಶೀತ ಗಾಳಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಾರ್ವಜನಿಕರು ಮನೆಯಿಂದ ಹೊರ ಬರಬಾರದು ಮತ್ತು ಬೆಚ್ಚನೆಯ ವಾತಾವರಣದಲ್ಲಿ ಇರಬೇಕನ್ನುವಂತ ಒಂದು ಅಲರ್ಟ್ ಅನ್ನು ಮಾಡಿದೆ. ಆದರೆ ಈ ಜಿಲ್ಲಾಡಳಿತ ಈ ಒಂದು ಇವರ ಪ್ರತಿಭಟನೆಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕಾಗಿ ಇವತ್ತು ಅಹೋರಾತ್ರಿ ಧರಣಿಗೆ ಈ ಒಂದು ಮಹಿಳೆಗೆ ಕುಳಿತಿರುವಂತದ್ದು. ಆದರೂ ಸಹ ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಗೆ ಯಾವುದೇ ಒಂದು ಸ್ಪಂದನೆಯನ್ನು ನೀಡದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಮಹಿಳೆಯರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಇಲ್ಲಿ ಧರಣಿಯನ್ನು ಕುಳಿತಿರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಮಕ್ಕಳು ಸಹ ಇವ್ರ ಜೊತೆಗಿದ್ದಾವೆ. ಆ ಮಕ್ಕಳನ್ನ ಕಟ್ಕೊಂಡು ಬಂದು ಇಲ್ಲಿ ಸಾಕಷ್ಟು ಈ ಒಂದು ಅಹೋರಾತ್ರಿಯನ್ನು ಧರಣಿ ನಡೆಸ್ತದೆ. ಸಾಕಷ್ಟು ಸುಮಾರು ಈಗಾಗಲೇ ದಿನನಿತ್ಯದ ತಾಪಮಾನಕ್ಕಿಂತ ಸಾಕಷ್ಟು 5ರಿಂದ 6 ಡಿಗ್ರಿ ಸೆಲ್ಸಿಯಸ್ ನಷ್ಟು ಈಗಾಗಲೇ ಹೆಚ್ಚಿನ ಶೀತ ಒಂದು ಇರುವಂತದ್ದು. ಹೀಗಾಗಿ ಈ ಒಂದು ಕೊಳೆಯಲು ಈ ಒಂದು ಕೊರೆಯುವಂತಹ ಚಳಿಯಲ್ಲೂ ಸಹ ಈ ಒಂದು ಮಹಿಳೆಯರು ಧರಣಿ ಕುಳಿತಿದ್ರು ಸಹ ಜಿಲ್ಲಾಡಳಿತ ಅವರಿಗೆ ಸ್ಪಂದನೆ ಮಾಡದೇ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.